ಹಾಯ್ ಫ್ರೆಂಡ್ಸ್, ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ನನ್ನ ಅಮರನಾಥ ಜರ್ನಿ ಹೇಗಿತ್ತು, ನಾನು ದೇವ್ರನ್ನ ಹೇಗೆ ದರ್ಶನ ಮಾಡಿದೆ, ಆ ಜರ್ನಿ ಹೇಗಿತ್ತು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸಿದ್ದೆ. ಸೊ ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಅಮರನಾಥ ದರ್ಶನವನ್ನು ಮುಗಿಸಿ ಬರಬೇಕಾದ್ರೆ ಆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ. ನಾವು ಅಮರನಾಥ ಯಾತ್ರೆಗೆ ಹೋಗಬೇಕಾದ್ರೆ ನಮ್ಮ ಜರ್ನಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು, ಹಾಗೆ ಬರಬೇಕಾದ್ರೆ ನಮ್ಮ ಜರ್ನಿ ಅಷ್ಟೇ ಕಷ್ಟ ಆಗಿತ್ತು. ನೀವೀಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ, ನಾವು ಹೋಗಬೇಕಾದ್ರೆ ಬಿಸಿಲಿತ್ತು. ಸೊ ಯಾವುದೇ ಥರದ ತೊಂದರೆ ಆಗಿಲ್ಲ. ಬಟ್ ಬರಬೇಕಾದ್ರೆ ತುಂಬಾ ಧೂಳಿತ್ತು. ನಾವು ಹೋಗಿದ್ದಿನ ಮಳೆ ಇಲ್ದಿರೋ ಕಾರಣ ಬಿಸಿಲಿದ್ದರಿಂದ ಸಖತ್ತು ಧೂಳಿತ್ತು. ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಬರಬೇಕಾದ್ರೆ ತುಂಬಾ ಕಷ್ಟ ಆಯಿತು, ಯಾಕಂದರೆ ಧೂಳು ಫುಲ್ ಮುಖಕ್ಕೆ ಬರ್ತಾಯಿತ್ತು. ಸೊ ನೀವು ಕೂಡ ಯಾತ್ರೆಗೆ ಹೋಗ್ಬೇಕಾದ್ರೆ ಮಾಸ್ಕ್ ಮಾತ್ರ ಮಿಸ್ ಮಾಡದೆ ತೊಗೊಂಡೋಗಿ, ಯಾಕಂದರೆ ವೆದರು ಮಳೆ ಇದ್ದರೆ ಅಷ್ಟು ಧೂಳಿರಲ್ಲ, ಬಟ್ ಬಿಸಿಲಿದ್ರೆ ಈ ಥರ ಧೂಳಿರುತ್ತೆ. ಸೊ ಸ್ವಲ್ಪ ಜರ್ನಿ ಕಷ್ಟ ಆಗುತ್ತೆ ನಿಮಗೆ. ಹಾಗಾಗಿ ನೀವು ಮಾಸ್ಕ್ನ ತೊಗೊಂಡು ಹೋಗಿ. ಮತ್ತು ನನಗೆ ತುಂಬಾ ಫೀಲ್ ಆಗಿದ್ದು ಅಂದರೆ ಇಲ್ಲಿನ ಜನರ ಕಷ್ಟ. ಕಾಶ್ಮೀರದ ಜನ ತುಂಬಾ ಕಷ್ಟ ಜೀವಿಗಳು. ಅವರು ತುಂಬ ಕಷ್ಟಪಡ್ತಾರೆ. ಅವ್ರಿಗೆ ಅಲ್ಲಿ ಕೆಲಸಗಳು ಜಾಸ್ತಿ ಇಲ್ಲ. ಸೊ ಈ ಅಮರನಾಥ ಯಾತ್ರೆಯಲ್ಲಿ ನೀವು ನೋಡ್ಬೋದು, ಡೋಲಿಯವರು ತುಂಬ ಜನ ಇದ್ದಾರೆ. ಅವ್ರ ಕಷ್ಟ ಏನು ಅಂತ ಹೇಳಿ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನೋಡಿ. ಆ ಧೂಳಲ್ಲಿ ನಮ್ಮನ್ನು ಹೊತ್ಕೊಂಡು ಬರೋದು ಅಷ್ಟು ಈಸಿ ಅಲ್ಲ. ನಾವು ಹೋಗ್ಬೇಕಾದ್ರೆ ಹೈಟ್ ಇರುತ್ತೆ, ನಮಗದು ಗೊತ್ತಾಗಲ್ಲ. ಬಟ್ ಬರಬೇಕಾದ್ರೆ ತುಂಬಾ ಇಳಿಜಾರಿರುತ್ತೆ. ಅದು ಸಣ್ಣ ಪುಟ್ಟ ಇಳಿಜಾರಲ್ಲ, ತುಂಬ ಡೀಪ್ ಆಗಿರುತ್ತೆ. ಅದ್ರಲ್ಲಿ ನಡ್ಕೊಂಡು ಬರೋದು ತುಂಬ ಕಷ್ಟ. ಅಂಥದ್ರಲ್ಲಿ ಅವ್ರು ನಮ್ಮನ್ನು ಹೊತ್ಕೊಂಡು ಬರೋದಿದೆಯಲ್ಲ, ತುಂಬಾ ಕಷ್ಟ. ಇಲ್ಲಿ ನೋಡಿ ಅವ್ರು ಎಷ್ಟು ಕಷ್ಟಪಟ್ಕೊಂಡು ಬರ್ತಾ ಇರ್ತಾರೆ ಅಂತ ಹೇಳಿದ್ರೆ, ಪಾಪ ಅವರ ಮನೆ ಪರಿಸ್ಥಿತಿ ಹಾಗಿರುತ್ತೆ. ಅವರಿಗೆ ಬೇರೆ ವಿಧಿ ಇರಲ್ಲ, ಅವ್ರು ಈ ಕೆಲಸ ಮಾಡಲೇಬೇಕು. ಈ ವಿಡಿಯೋ ಅಂತೂ ಎಷ್ಟು ಬೇಜಾರಾಗುತ್ತೆ ಅಂದರೆ ನೋಡಿ, ಆ ವ್ಯಕ್ತಿಗೆ ನಡ್ಕೊಂಡು ಬರೋಕ್ಕಾಗ್ತಾ ಇಲ್ಲ, ಎಷ್ಟು ಕಷ್ಟಪಡ್ತಿದ್ದಾರೆ. ಆದರೂ ಅವ್ರು ಅದನ್ನು ಮಾಡಲೇಬೇಕು. ಅವ್ರು ಈ ಥರ ಕರ್ಕೊಂಬರೋದಕ್ಕೆ ಅವ್ರಿಗೇನು ತುಂಬ ಅಮೌಂಟು ಸಿಗಲ್ಲ. ಅವರಿಗೆ ಒಬ್ಬರಿಗೆ 3,000 ರೂಪಾಯಿ ಅಷ್ಟೇ ಸಿಗೋದು. ಬಟ್ 3,000 ರೂಪಾಯಿಗೆ ಅವರು 32 ಕಿಲೋಮೀಟ್ರ್ ಹೀಗೆ ನಮ್ಮನ್ನು ಕರ್ಕೊಂಡೋಗಿ ಕರ್ಕೊಂಡು ಬರಬೇಕು. ಸೊ ಅಲ್ಲಿಗೆ ನೀವು ಥಿಂಕ್ ಮಾಡಿ, ಅಲ್ಲಿನ ಜನರ ಜೀವನ ಎಷ್ಟು ಕಷ್ಟ ಇದೆ ಅಂತ ಹೇಳಿ. ಹಾಗೆ ಕುದುರೆಗೂ ಕೂಡ ಅಷ್ಟೇ ತುಂಬಾ ಕಷ್ಟ ಆಗುತ್ತೆ ಇಲ್ಲಿ. ಅದಕ್ಕೂ ಪಾಪ ನಡ್ಕೊಂಬರೋದು ತುಂಬಾ ಕಷ್ಟ. ಹೋಗಬೇಕಾದ್ರೆ ಹೇಗೋ ಹೋಗ್ಬೋದು, ಬಟ್ ಬರಬೇಕಾದ್ರೆ ಮಾತ್ರ ತುಂಬ ಪಾಪ ಅದಕ್ಕೆ ತುಂಬಾ ಹಿಂಸೆ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ರೋಡ್ ಚೆನ್ನಾಗಿಲ್ಲ, ಮಣ್ಣಿನ ರೋಡ್ ಆಗಿರೋದ್ರಿಂದ ಅಲ್ಲಿ ಯಾವುದೇ ಥರ ವೆಹಿಕಲ್ ಕೂಡ ಹೋಗೋಕ್ಕಾಗಲ್ಲ. ಸೊ ಇದೇ ಥರನೇ ನಾವು ಹೋಗಬೇಕಾಗತ್ತೆ. ನಮಗೆ ದೇವರು ಎಷ್ಟೊಂದು ಕೊಟ್ಟಿರ್ತಾನೆ, ಆದರೂ ನಾವು ಕೊರಗ್ತಾ ಇರ್ತೀವಿ, ನಮಗೆ ಕಷ್ಟ, ನಮಗೆ ಪ್ರಾಬ್ಲಮ್ ಅಂತ. ಬಟ್ ಇಲ್ಲಿ ಬಂದು ಈ ಜನರ ಜೀವನವನ್ನು ನೋಡಿದಾಗ ನಿಜವಾಗ್ಲೂ ಇವ್ರ ಕಷ್ಟದ ಮುಂದೆ ನಮ್ಮ ಕಷ್ಟ ಏನೂ ಇಲ್ಲ. ಆ ಭಗವಂತ ನಮ್ಮನ್ನು ಎಷ್ಟೋ ಚೆನ್ನಾಗಿಟ್ಟಿದ್ದಾನೆ. ಸೊ ನಮ್ಗೆ ಇಲ್ಲಿ ಬಂದಾಗ ನಿಜವಾಗ್ಲೂ ಅದೊಂದು ರಿಯಲೈಸ್ ಆಗೇ ಆಗುತ್ತೆ. ಯಾಕಂದರೆ ನಾವು ಎಷ್ಟೋ ಸಂತೋಷದಲ್ಲಿದ್ದೀವಿ, ಎಷ್ಟೋ ಸುಖದಲ್ಲಿದ್ದೀವಿ. ಬಟ್ ಇವ್ರ ಪಾಡ್ ನೋಡಿಬಿಟ್ರೆ ನಿಜವಾಗ್ಲೂ ಕಣ್ಣಲ್ಲೇ ನೀರು ಬರುತ್ತೆ. ನನಗಂತೂ ಅಳುನೇ ಬಂದಿತ್ತು ಇವ್ರ ಕಡೆ ಕಷ್ಟ ನೋಡಿ. ಯಾಕಂದರೆ ಅಷ್ಟು ಫೀಲ್ ಆಗೇ ಆಗುತ್ತೆ ಅಲ್ಲಿ ಬರೋರನ್ನ. ನೀವೇ ನೋಡಿ ಅವ್ರು ಎಷ್ಟು ಕಷ್ಟಪಟ್ಟು ಕರ್ಕೊಂಬರ್ತಾ ಇದ್ದಾರೆ ನಮ್ಮನ್ನು ಅಂತ ಹೇಳಿ. ಪಾಪ ಡೋಲಿಯವ್ರು ಕೂಡ ನಮ್ಮನ್ನು ತುಂಬ ಸೇಫಾಗಿ ಕರ್ಕೊಂಬರ್ತಾರೆ. ಇಷ್ಟು ಧೂಳಿದ್ರು ಕೂಡ ನಮಗೇನು ತೊಂದರೆ ಆಗದಿರೋ ಥರ ಕರ್ಕೊಂಬರ್ತಾರೆ. ಇವನ್ ನಮ್ಮ ಸ್ಲಿಪ್ಪರ್ ಕೂಡ ಅವ್ರು ಕಾಲಿಗೆ ಹಾಕಿ ಕಾಲಿಗೆ ತೆಗಿತಾರೆ, ಅಷ್ಟು ಸರ್ವಿಸ್ ಮಾಡ್ತಾರೆ ಅವರು. ಇವ್ರ ಲೈಫೆಲ್ಲ ಚೆನ್ನಾಗಿರಲಿ, ದೇವ್ರು ಇವ್ರಿಗೆ ಒಳ್ಳೇದು ಮಾಡಲಿ ಅನ್ನೋದಷ್ಟೇ ನಾನು ಪ್ರೇ ಮಾಡೋದು. ಸೊ ವಿಡಿಯೋ ನೋಡಿ ನೀವು ಭಯ ಪಡಬೇಡಿ, ಇದೇನಪ್ಪ ಹೀಗಿದೆಯಲ್ಲ ಅಂತ ಹೇಳಿಬಿಟ್ಟು. ಇದು ಜರ್ನಿಯ ಒಂದು ಪಾರ್ಟ್ ಅಷ್ಟೇ. ಸೊ ಹಾಗಾಗಿ ನಾನು ಇಲ್ಲಿನ ಜನರ ಕಷ್ಟನ ತೋರಿಸೋದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಬಟ್ ಇದೊಂದು ಸ್ವಲ್ಪ ದೂರ ನಾವು ದೇವ್ರನ್ನ ನೋಡಬೇಕು ಅಂದರೆ ಕಷ್ಟಪಡಲೇಬೇಕಲ್ವಾ. ಸೊ ಇದು ಒಂದು ಪಾರ್ಟ್ ಆಗಿರುತ್ತೆ ಅಷ್ಟೇ. ಸೊ ಇದಿಷ್ಟು ನನ್ನ ಅಮರನಾಥ ಜರ್ನಿ ಆಗಿತ್ತು. ಈ ಅಮರನಾಥ ಯಾತ್ರೆ ನನ್ನ ಲೈಫಲ್ಲಿ ಒಂದು ಡಿಫ್ರೆಂಟ್ ಆದ ಒಂದು ಎಕ್ಸ್ಪೀರಿಯೆನ್ಸ್. ಇದು ನನ್ನ ಲೈಫ್ ಲಾಂಗ್ ನಂಗೆ ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಯಾತ್ರೆಯಲ್ಲಿ ನಾನು ಎಲ್ಲ ಥರದ ಎಮೋಷನ್ಸ್ನು ನೋಡಿದೆ, ನಾನು ಕಷ್ಟನೂ ನೋಡಿದೆ, ಇದರಲ್ಲಿ ಸುಖನೂ ನೋಡಿದೆ. ಸೊ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ವೀಡಿಯೋಸ್ ಮಾಡಿ ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಈ ಯಾತ್ರೆ ಬಗ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ನಿಮಗೆಲ್ಲ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.